ಸುಮ್ಮನೆ ಮಲ್ಕೊಂಡವ್ರನ್ನ ಎಬಸಬಾರದು ಅಂತ. ಇದನ್ನ ಎಚ್ಚರ ಇದ್ದವ್ರು ತಿಳ್ಕೋಬೇಕು. ಮಲ್ಕೊಂಡವ್ರು ನೀವು ಬಹಳ ಪರಿಪಾಲನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾರು ನಮ್ಮನ್ನು ಎಬಸಬೇಡ್ರಿ ಅಂತ. ನೀವು ಮಲ್ಕೊಳ್ಳಿ. ಮಲ್ಕೊಂಡಾಗ ಎಚ್ಚರ ಇದ್ದವರು ತಮ್ಮ ಕಾರ್ಯಗಳೇನೇ ಇದ್ದರೂ ಕೂಡ ಆದಷ್ಟು ಮಲಗುವ ಕಾಲದಲ್ಲಿ, ಮಲಗುವ ಅವಶ್ಯಕತೆ ಇದ್ದಾಗ ಮಲಗಿದವರನ್ನ ವಿನಾಕಾರಣ ಎಬ್ಬಿಸಬಾರದು. ಈಗ ಮಲ್ಕೊಂಡಿರ್ತೀರಿ ಕೆಲವರು, ಪ್ರವಚನ ನಡೆದಾಗ ಪಕ್ಕದಲ್ಲಿದ್ದವರು ಎಬ್ಬಿಸಿದರೆ, ಅಲ್ಲ ಮೊನ್ನೆ ಹೇಳಿದ್ರು ಸ್ವಾಮಿಗಳು ಎಬ್ಬಿಸಬಾರದು ಅಂತ, ನೀವು ಯಾಕೆ ಎಬ್ಬಿಸಿದ್ರಿ ಅಂತ ಕೇಳಿ, ತುಂಬ ಉಪಕಾರ ಆಯಿತು ಎಬ್ಬಿಸಿದ್ದು, ಪುರಾಣ ಕೇಳಲಿಕ್ಕಾಯ್ತು ಅಂತ ಅನ್ಬೇಕು ಹೊರತು ಯಾಕೆ ಎಬ್ಬಿಸಿದ್ರಿ ಅಂತ ಅನ್ಬಾರ್ದು. ಇದು ಮಲಗೋ ಕಾಲ ಅಲ್ಲ ಇದು. ಹಾಗಾದರೆ ರಾತ್ರಿ ಕಾಲದಲ್ಲಿ ಶ್ರಮ ಆದಾಗ ವಿಶ್ರಾಂತಿ ಬೇಕು. ಆ ಸಂದರ್ಭದಲ್ಲಿ ಮಲಗಿದಂಥವರನ್ನ ಸುಮ್ಮನೆ ಎಬ್ಬಿಸಬಾರದು.